ಎಲ್ಲರಿಗೂ ನಮಸ್ಕಾರ. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಇವಾಗ ನಾನು ನನ್ನ ಹಸ್ಬೆಂಡ್ ತಿರುವಣ್ಣಾಮಲೆಗೆ ಹೋಗ್ತಾ ಇದ್ದೀವಿ. ಮನೆ ಬಿಟ್ಟಿದ್ದೊಂದು 12:30 ಆಗಿತ್ತು. ಸೊ ನೋಡ್ಬೇಕು ಇವತ್ತು ಹೆಂಗಿರುತ್ತೆ ಕ್ರೌಡು ಏನು ಅಂತ. ಯಾವತ್ತೂ ಹಬ್ಬದ ದಿವಸ ಹೋಗಿಲ್ಲ. ದಿಸ್ ಇಸ್ ಮೈ ಫಸ್ಟ್ ಟೈಮ್ ಗೋಯಿಂಗ್ ದೇರ್, ಅಂದರೆ ಹಬ್ಬದಲ್ಲಿ ಶಿವರಾತ್ರಿ ಹಬ್ಬಕ್ಕೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ತುಂಬ ರಶ್ ಇರುತ್ತಂತೆ. ಇಟ್ಸ್ ಓಕೆ, ಎಷ್ಟು ರಶ್ ಇದ್ದು ದೇವರ ದರ್ಶನ ಮಾಡಬೇಕನ್ನೋ ಆಸೆನಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಹರ್ ಹರ್ ಮಹಾದೇವ್. ತಿರುವಣ್ಣಾಮಲೆ ರೀಚ್ ಆಗಿ ನಮ್ಮ ರೂಮಲ್ಲಿ ಚೆಕ್ ಇನ್ ಮಾಡಿ ಬ್ಯಾಗ್ಸ್ ಎಲ್ಲ ಇಟ್ಟು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸಿ ಎಷ್ಟಿರುತ್ತೆ ರಶ್ ಅಂತ. ನಮ್ಮ ಅಂಕಲ್ ಇಲ್ಲಿ ರೂಮಲ್ಲಿ ಅಂಕಲ್ ಹೇಳಿದ್ರು ಪರವಾಗಿಲ್ಲ 1 hour ಆಗ್ಬೋದು ಅಂತ. ಸೊ ನೋಡಬೇಕು ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗುತ್ತೆ ದರ್ಶನ ಅಂತ. ದರ್ಶನಕ್ಕೆ ನಾರ್ತ್ ಗೋಪುರ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲೇ 50 ರೂಪೀಸ್ ಟಿಕೆಟ್ ಸಿಕ್ಕೋದು. ಸೊ ನೆಕ್ಸ್ಟ್ ಟೈಮ್ ಯಾರು ಬಂದ್ರೂ 50 ರೂಪಾಯಿ ದರ್ಶನಕ್ಕೆ ಹೋಗ್ಬೇಕಂದ್ರೆ ನಾರ್ತ್ ಗೋಪುರ ಹತ್ರನೇ ಹೋಗಬೇಕು. ಬೇರೆ ಎಲ್ಲ ಗೋಪುರದಲ್ಲೂ ಧರ್ಮ ದರ್ಶನದ ಲೈನ್ಸ್ ಇರುತ್ತೆ. ನಾರ್ತ್ ಗೇಟ್ ಹತ್ರ ಆಟೋ ಅವ್ನು ಬಿಟ್ಬಿಟ್ಟು ಹೋಗಿದ್ದಾನೆ. ನೋಡೋಕೆ ಮಾತ್ರ ಪ್ರಶಾಂತವಾಗಿದೆ. ಐ ಹೋಪ್ ದರ್ಶನ ಬೇಗ ಆಗುತ್ತೆ ಅಂತ ಅನ್ಕೋತೀನಿ. ಲೆಟ್ ಅಸ್ ಸಿ. ಹರ್ ಹರ್ ಮಹಾದೇವ್. 50 ರೂಪೀಸ್ ಲೈನ್ಗೆ ಹೋಗ್ತಾ ಇದ್ದೀವಿ. ಒಂದು 2-3 ಬೋಗಿ ಜನ ಇದ್ದರು. ಇವಾಗ ಫುಲ್ ಖಾಲಿ ಇದೆ ಇಲ್ಲೋರ್ಗೂ. ಸೊ ಐ ಥಿಂಕ್ ದರ್ಶನ 1 ಅವರಲ್ಲಿ ಆಗ್ಬೋದು ಅನಿಸುತ್ತೆ. ನೋಡಿ ಇಲ್ಲಿ 50 ರೂಪೀಸ್ ತಗೊಂಡು ಇಲ್ಲಿ ಕೂತ್ಕೊಳ್ಳೋದು ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಕಾಣ್ತಿದೆಯಲ್ಲ ಅದೇ ವಾಲ್, ಟೆಂಪಲ್ದು ಕಾಂಪೌಂಡ್ ವಾಲ್. ಇದು ರೀಸೆಂಟಾಗಿ ಮಾಡಿರೋದು. ಮೇ ಬಿ ಒಂದು 6 months ಆಗಿರ್ಬೋದು ಅಷ್ಟೆ. ಆ್ಯಕ್ಚುಲಿ ತುಂಬ ಒಳ್ಳೆಯದು ಹಿಂಗೆ ಮಾಡಿರೋದು. ಎಷ್ಟು ಜನ ಸುಮ್ಮನೆ ಬಿಸಿಲಲ್ಲೇ ಕಾಯಬೇಕಿರ್ತಿತ್ತು. ಹಿಂಗೆ ಮಾಡಿಬಿಟ್ರೆ ಫ್ಯಾನ್ ಎಲ್ಲ ಹಾಕಿ ಆರಾಮಾಗಿ ಕೂತ್ಕೋಬೋದು. ಒಂದು ದರ್ಶನ ಲೇಟ್ ಆದರೂ ಅಟ್ಲೀಸ್ಟ್ ದೆಲ್ ಬಿ ನೋ ಸಫಕೇಶನ್ ಆ್ಯಂಡ್ ಪ್ರಾಬ್ಲಮ್ ಫಾರ್ ಆಲ್ ದ ಡಿವೋಟೀಸ್. ಇವತ್ತು ಶಿವರಾತ್ರಿ ಇಷ್ಟು ಒಳ್ಳೆ ದಿನದಲ್ಲಿ ಇಷ್ಟು ಒಳ್ಳೆ ಜಾಗಕ್ಕೆ ನಮ್ಮನ್ನು ದೇವ್ರು ಕರೆಸ್ಕೊಂಡಿದ್ದಾರೆ ಅಂದರೆ ವಿ ಆರ್ ರಿಯಲಿ ಬ್ಲೆಸ್. ತುಂಬ ಖುಷಿ ಆಗ್ತಾಯಿದೆ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರೂ ಯಾವ್ದಾರ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿರ್ತಾರೆ ಅಂತ ಅನ್ಕೋತೀನಿ. ಇಂಪಾರ್ಟೆಂಟ್ ಡೇಸಲ್ಲಿ ಟೆಂಪಲ್ಗೆ ಹೋದರೆ ತುಂಬ ಒಳ್ಳೆಯದು. ಪಾಸಿಟಿವಿಟಿ ತುಂಬ ಇರುತ್ತೆ. ಮನೆಗೆ ನಮಗೆ ಎಲ್ಲ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. 1 hour ಬಾಕ್ಸಲ್ಲಿ ಕೂರಿಸಿದ್ರು. ಇವಾಗ 6:30. ಇವಾಗ ಬಿಟ್ಟು ಹೊರಗಡೆ ಬಂದಿದ್ದೀವಿ ದರ್ಶನಕ್ಕೆ. ಲೈನಲ್ಲಿದ್ದೀವಿ ಇನ್ನು. ಅಷ್ಟು ಬ್ಯೂಟಿಫುಲ್ ಆಗಿದೆ. ಬ್ಯೂಟಿಫುಲ್. ಕತ್ಲಲ್ಲಿ ನಾನು ನೋಡಿರಲಿಲ್ಲ ತಿರುವಣ್ಣಾಮಲೈ. ಒಳಗಡೆ ತುಂಬ ಚೆನ್ನಾಗಿದೆ. ಫುಲ್ಲು ರಶ್ ಇದೆ. ಗೊತ್ತಿಲ್ಲ ಇನ್ನೂ ಎಷ್ಟೊತ್ತಾಗುತ್ತೋ ಅಂತ ನೋಡಬೇಕು. ಶಂಭೋ ಶಿವ ಶಂಭೋ. ಟೈಮೀಗ ಆಲ್ಮೋಸ್ಟ್ 7:30. ಇನ್ನೂ 1 hour ಅಂತೂ ಆಗೋದ್ರಲ್ಲಿದೆ. 1 hour ಆಗ್ಬೋದು, ಇನ್ನೂ 2 hour ಆಗ್ಬೋದು. ಜನ ಇದ್ದಾರೆ. ಬಟ್ ಇಟ್ಸ್ ಓಕೆ. ಒಳ್ಳೆ ದಿನ, ಒಳ್ಳೆ ಪಾಸಿಟಿವ್ ಎನರ್ಜಿ ಹತ್ರ ಇದ್ದೀವಿ ಅಂತ. ಸೊ ಅದೇ ಒಂದು ಸಂತೋಷ. 8:45 ಆಯಿತು. ಇನ್ನೂ ಲೈನಲ್ಲೇ ಇದ್ದೀವಿ. ಲೈಟಿಂಗ್ ಮಾತ್ರ ಚೆನ್ನಾಗಿದೆ. ತುಂಬ ರಶ್ ಇದ್ದಾರೆ, ತುಂಬ ಜನ ಇದ್ದಾರೆ. ಏನಕ್ಕೆ ಇಷ್ಟೊತ್ತು ನಿಲ್ಲಿಸ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಲೈಕ್ ಆರ್ಸ್ ಟುಗೆದರ್ ನಿಲ್ಲಿಸಿದ್ದಾರೆ. ರಶ್ ಇದೆ, ಮೂವೇ ಆಗ್ತಾಯಿಲ್ಲ, ಲೈನೇ ಮೂವ್ ಆಗ್ತಾಯಿಲ್ಲ. ಫೈನಲಿ ಒಳಗಡೆ ಬರ್ತಾ ಇದ್ದೀವಿ. ದರ್ಶನ ಆಯಿತು. ಇವಾಗ ಟೈಮು 10:30. 5 hours ಆದಮೇಲೆ ದರ್ಶನ ಆಯಿತು. ಬಟ್ ಚೆನ್ನಾಗಿತ್ತು ದರ್ಶನ.
ರಶ್ ಇದೆ, ಇನ್ನೂ ಲೈನಲ್ಲೇ ಇದ್ದಾರೆ ಎಷ್ಟೊಂದು ಜನ. ಐ ಥಿಂಕ್ ರಾತ್ರಿ ಎಲ್ಲ ದರ್ಶನ ನಡೆಯುತ್ತೆ ಅನ್ಸುತ್ತೆ. ಇವಾಗ ಹೊರಗಡೆ ಹೋಗಿ ನೋಡಬೇಕು ಹೇಗಿದೆ ಅಂತ. ಬನ್ನಿ ಹೋಗೋಣ. ದರ್ಶನ ಆಯಿತು, ಇವಾಗ ಹೊರಗಡೆ ಹೋಗಬೇಕು. ಇಟ್ಸ್ ಆಲ್ರೆಡಿ 10:40. ಸೊ ಸ್ವಲ್ಪ ಏನಾರು ಫ್ರೆಶ್ ಅಪ್ ಆಗಿಬಿಟ್ಟು ಗಿರಿವಲಂ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀವಿ. ನೈಟೆಲ್ಲ ಎದ್ದಿರಬೇಕು. ಸೊ ಗಿರಿವಲಂ ಮಾಡೋದ್ರಿಂದ ಶಿವರಾತ್ರಿಗೆ ಎದ್ದಂಗೂ ಆಗುತ್ತೆ, ಪ್ಲಸ್ ಇಲ್ಲಿ ಜಾಗದ ವೈಬ್ರೇಷನ್ನು, ಪಾಸಿಟಿವಿಟಿ, ಎನರ್ಜಿನೂ ನಮಗೆ ಬರುತ್ತೆ. ಎಷ್ಟು ಜನ ಇದ್ದಾರೆ ನೋಡಿ ಲೈನಲ್ಲಿನ. ಟೈಮ್ ಇವಾಗ 10:40. ಸೌತ್ ಗೋಪುರ ಇದು ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಸೋ ಬ್ಯೂಟಿಫುಲ್. ಪ್ರತಿ ಸತಿ ಬಂದಾಗಲೂ ಈ ದೇವಸ್ಥಾನ ಡಿಫ್ರೆಂಟಾಗಿ ಕಾಣುತ್ತೆ ನನಗಂತೂ. ರಾಜಗೋಪುರ ಹತ್ರ ಬಂದಿದ್ದೀವಿ, ಇಲ್ಲಿಂದ ಗಿರಿವಲಂ ಸ್ಟಾರ್ಟ್ ಮಾಡ್ತೀವಿ. ರಶ್ ಇದ್ದಾರೆ, ನೋಡ್ಬೇಕು ಮುಂದೆ ಹೋಗ್ತಾ ಹೋಗ್ತಾ ಹೆಂಗಿರುತ್ತೋ ಅಂತ. ಸೊ ಹಿಂಗೆ ಹೋಗ್ತಾ ಇದೆ ನಮ್ಮ ಶಿವರಾತ್ರಿ ಜಾಗರಣೆ. ಟೈಮ್ ಇಸ್ 2:30. ನೋಡಿ ಹೆಂಗಿದೆ ರಶ್. ತುಂಬ ಚೆನ್ನಾಗಿರೋದು ಒಂದು ಬಾಬಾ ಟೆಂಪಲ್ ಇದೆ. ಆಲ್ರೆಡಿ 2 ಬಾಬಾ ಟೆಂಪಲ್ ಹೋಗಾಯಿತು. ದಿಸ್ ಇಸ್ ದ 3rd ಒನ್. ತುಂಬ ಚೆನ್ನಾಗಿದೆ. ನಾನು ಒಂದ್ಸತಿ ಬಂದಿದ್ದೀನಿ ಇಲ್ಲಿ ಗಿರಿವಲಂ ಮಾಡೋವಾಗ. ಟೈಮ್ ಈಗ 3:17. ಆದಿ ಅಣ್ಣಾಮಲೈಯಾರ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವಾಗಲೂ ಅನ್ಕೋತಿದ್ದೆ ಇಲ್ಲಿಗೆ ಬರಬೇಕು ಅಂತ, ಬಟ್ ಗಿರಿವಲಂ ಮಾಡುವಾಗ ಯಾವತ್ತೂ ಚಾನ್ಸ್ ಸಿಕ್ಕಿಲ್ಲ. ಮಿಸ್ ಮಾಡಿಬಿಡ್ತಿದ್ದೆ ದೇವಸ್ಥಾನನ. ಈ ಸತಿ ಸ್ವಲ್ಪ ರಶ್ ಇಲ್ಲ ಅಲ್ಲ, ಐ ಮೀನ್ ಗಿರಿವಲಂ ಕ್ರೌಡ್ ಇಲ್ಲ ಅಲ್ಲ. ಸೊ ಕಾಣಿಸ್ತು, ಇಮಿಡಿಯೇಟಾಗಿ ಬರ್ತಾಯಿದ್ದೀವಿ. ಗಿರಿವಲಂ ರೋಡಿಂದ ರೈಟ್ ತೊಗೊಂಡ್ರೆ ಆಲ್ಮೋಸ್ಟ್ ಒಂದು 1/2 ಕಿಲೋಮೀಟ್ರ್ ಬಂದಾಯಿತು. ಇನ್ನೆಷ್ಟು ದೂರ ಇದೆಯೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇವಾಗ ಟೈಮ್ ಬಂದು 3:30. ಆದಿ ಅರುಣಾಚಲೇಶ್ವರ ದೇವಸ್ಥಾನ ದರ್ಶನ ಆಯಿತು. ನಾವು ಇದ್ರೊಳಗಡೆ ಬಂದ 3:15 ಆಗಿತ್ತು. ಲೈನಲ್ಲೆಲ್ಲನೂ ಕೂರಿಸಿದ್ರು. ಒಳ್ಳೆ ಬ್ರಾಹ್ಮಿ ಮುಹೂರ್ತದಲ್ಲಿ ಒಳ್ಳೆ ದರ್ಶನ ಆಯಿತು. ತುಂಬ ಖುಷಿ ಆಯಿತು. ಬಿಕಾಸ್ ಈ ಟೈಮ್ಗೆ ನಾನು ಯಾವಾಗ ಬರ್ತೀನೋ ಮತ್ತು ದೇವ್ರ ದರ್ಶನ ಗೊತ್ತಿಲ್ಲ. ಬಟ್ ಈ ಟೈಮಲ್ಲಿ ಇಲ್ಲಿ ಬಂದು ಇಷ್ಟು ಒಳ್ಳೆ ದಿನದಲ್ಲಿ ದರ್ಶನ ಆಗಿದ್ದು, ಶಿವನ ದರ್ಶನ ಆಗಿದೆ. ಐ ಆಮ್ ಸೋ ಹ್ಯಾಪಿ. ನಿಜವಾಗ್ಲೂ ದೇವ್ರಿಗೇ ಥ್ಯಾಂಕ್ಸ್ ಹೇಳಬೇಕು, ನಮಗೆ ಒಳ್ಳೆ ದರ್ಶನ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇವತ್ತು ಮಂಡೇ ಮಾರ್ನಿಂಗ್ ದೀಪ ಹಚ್ಬಿಡೋಣ ಶಿವನಿಗೆ. ಶಿವರಾತ್ರಿ ಹಬ್ಬದ ದಿನ. ಟೈಮ್ ಈಗ 4:10. ಸ್ವಲ್ಪ ಚಳಿ ಸ್ವಲ್ಪ, ನೀವು ಗಮನಿಸಿದ್ರೆ ಕಾಣುತ್ತೆ. ಮಂಜಿದೆ, ಸ್ವಲ್ಪ ಚಳಿ. ಈ ಟೈಮ್ 6:30. ನಾವು ಗಿರಿವಲಂ 5:30 5:45 ಮುಗಿಸಿ ಸೂರ್ಯ ಹುಟ್ಟೋರ್ಗು ಕಾದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಫೈನಲಿ ಬ್ರೇಕಿಂಗ್ ದ ಫಾಸ್ಟ್ ವಿತ್ ಬಿಸಿ ಪೊಂಗಲ್. ಮಾಡಿ ನಮಸ್ಕಾರ ಎಲ್ಲರಿಗೂ. ಇವಾಗ ನಾವು ರೂಮ್ ಚೆಕ್ಔಟ್ ಮಾಡಿದ್ವಿ. ಟೈಮ್ ಇಸ್ 12 o'clock. ಒಂದು 8 to 11 ಮಲ್ಕೊಂಡ್ವಿ. ಒಂದು 3 hours ರೆಸ್ಟ್, 3 hours ಆಫ್ ಸ್ಲೀಪ್. ಇಲ್ಲಿಂದ ನಾವು ನಮ್ಮ ಬ್ಯಾಂಗ್ಳೂರು ಪಯಣ ಸ್ಟಾರ್ಟ್ ಆಗುತ್ತೆ. ಹಲೋ, ನಾವು ದಾರಿನಲ್ಲಿ ಒಳ್ಳೆ ಮೀಲ್ಸ್ ತಿಂದ್ವಿ. ಒಳ್ಳೆ ಸೌತ್ ಇಂಡಿಯನ್ ಸ್ಟೈಲ್, ತಮಿಳ್ನಾಡು ಸ್ಟೈಲ್ ಒಳ್ಳೆ ಮೀಲ್ಸ್ ಸಿಕ್ತು. ತಿಂದ್ಬಿಟ್ಟು ಇಲ್ಲಿ ಎಳ್ನೀರು ಬ್ರೇಕ್. ಇನ್ನೊಂದು 100 ಕಿಲೋಮೀಟ್ರ್ ಇದೆ ಅಷ್ಟೇ ಬೆಂಗಳೂರು.
ಹೋಗ್ಬಿಡ್ತೀವಿ. ಬಿಸಿಲಂತೂ ಸೂಪರಾಗಿದೆ. ತಮಿಳ್ನಾಡು ಅಂದರೆ ಬಿಸಿಲಿಗೆ ಫೇಮಸ್. ಅವ್ರನ್ನ ಬೀಟ್ ಮಾಡೋಕ್ಕಾಗೋದೇ ಇಲ್ಲ. ಇವಾಗ ಆಲ್ಮೋಸ್ಟ್ ರೀಚಿಂಗ್ ಬ್ಯಾಂಗ್ಳೂರ್, ಹೊಸೂರು ಹತ್ರ ಇದ್ದೀವಿ. ಸೊ ಇನ್ನು ಅನ್ನೋದನ್ನು ಹಾಫ್ ಆನ್ ಅವರ್ ಮನೆಗೆ ಹೋಗ್ಬೋದು. ಆಲ್ ಇನ್ ಆಲ್ ಚೆನ್ನಾಗಿತ್ತು.